ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 40ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ನಾನು ಶುರು ಮಾಡೋಣ ಆಯಿತಾ. ಬನ್ನಿ, ನಿನ್ನೆ ಮೊನ್ನೆ ಆ್ಯಂಡ್ ಈ ವಾರದಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿದ್ದಾವೋ ಇಂಡಸ್ಟ್ರಿಗಳಿಂದ, ಎಲ್ಲ ಇಂಡಸ್ಟ್ರಿಗಳಿಂದ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಸೊ ಇಂಡಸ್ಟ್ರಿಯಲ್ಲಿ ಒಂದು ಬಿಗ್ಗೆಸ್ಟ್ ಬಸ್ ಓಡಾಡ್ತಾ ಇದೆ ಆ್ಯಂಡ್ ಇದು ಬಂದ್ಬಿಟ್ಟು ಅಫಿಷಿಯಲಿ ಅನೌನ್ಸ್ಮೆಂಟ್ ಬರೋ ತನಕ ಸ್ವಲ್ಪ ಕಾಯಿರಿ ಅಂತಲೇ ಹೇಳ್ತೀನಿ. ಬಟ್ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಹೇಳ್ತೀನಿ ನೋಡಿ. ಪ್ರಶಾಂತ್ ನೀಲ್ ಅವರು ಮತ್ತು ತಮಿಳಲ್ಲಿ ತಲಾ ಅಜಿತ್ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರ್ತಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ತಲಾ ಅಜಿತ್ ಅವರು 2 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಅಂದರೆ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಪ್ರಶಾಂತ್ ನೀಲ್ ಸರ್ ಅವರ ವಿಷಯಕ್ಕೆ ಬಂದರೆ, ಸಲಾರ್ ಸಿನಿಮಾ ಆದಮೇಲೆ ಅವರು ಇನ್ನೊಂದು ಸಿನಿಮಾ ಮಾಡಬೇಕಿತ್ತು. ಅದು ಸಹ ಅಫಿಷಿಯಲಿ ಅವರೇ ಸಹ ಹೇಳ್ಕೊಂಡಿದ್ರು, NTR ಅವರ ಜೊತೆ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಟೈಟಲ್ ಬಂದ್ಬಿಟ್ಟು ಡ್ರ್ಯಾಗನ್ ಅಂತ ಒಂದು ಟೈಟಲ್ನ ಕೆಲವೊಂದು ಮೂಲಗಳ ಪ್ರಕಾರ, ಅಂದರೆ ಬಜ್ ಪ್ರಕಾರ ಒಂದು ಟೈಟಲ್ ಬಂದ್ಬಿಟ್ಟು ಡ್ರ್ಯಾಗನ್ ಅಂತ ಮಾಹಿತಿ ಸಿಕ್ಕಿತ್ತು. ಬಟ್ ಈ ಸಿನಿಮಾನ ಶೂಟಿಂಗ್ ಮಾಡ್ತಿದ್ದಾರಾ ಅಥವಾ ಸಲಾರ್ ಬಂದ್ಬಿಟ್ಟು ಆಗಸ್ಟ್ 15ನೇ ತಾರೀಕಿಂದ ಪಾರ್ಟ್ 2 ಏನಿದೆ ಇದರ ಶೂಟಿಂಗ್ ಸಹ ಶುರು ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ, ಹೊಂಬಾಲೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ತಲಾ ಅಜಿತ್ ಅವರ ಜೊತೆ ಒಂದು ಸಿನಿಮಾನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಅದು ಸಹ ಏನು ಮಾಹಿತಿ ಗೊತ್ತಾ, KGF ಚಾಪ್ಟರ್ 2 ಆದಮೇಲೆ ಚಾಪ್ಟರ್ 3 ಏನಿದೆ, ಪ್ರಶಾಂತ್ ನೀಲ್ ಯೂನಿವರ್ಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದರ ಮಧ್ಯೆ ಒಂದು ಸಿನಿಮಾನ ಮಾಡಿ ಅದನ್ನು KGF 3ಗೆ ಲಿಂಕ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇಫ್ ಇನ್ ಕೇಸ್ ಏನಾದರೂ ಇದು ಕನ್ಫರ್ಮೇಷನ್ ಬಂದರೆ ನಿಮಗೆ ಖುಷಿ ಕೊಡುತ್ತಾ ಅಥವಾ ಬೇಡ ಅಂತ ಅನಿಸುತ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀ. ನನ್ನ ವಿಷಯಕ್ಕೆ ಬಂದರೆ, ಮಾಡಲಿ, ಒಂದು ಒಳ್ಳೆಯ ಸಿನಿಮಾ ಮಾಡಲಿ ಅಂತಲೇ ಹೇಳ್ತೀನಿ. ಯಾಕಂದರೆ ತಲಾ ಅಜಿತ್ ಅವ್ರಿಗೂ ಸಹ ತುಂಬ ದೊಡ್ಡ ಮಾರ್ಕೆಟ್ ಇದೆ. ಆ್ಯಂಡ್ ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಸಹ ಬ್ಯುಸಿ ಇದ್ದಾರೆ. ಸೊ ಮತ್ತೊಂದು ಸಿನಿಮಾ ಮಾಡಿ ಪ್ರಶಾಂತ್ ನೀಲ್ ಯೂನಿವರ್ಸ್ ಕ್ರಿಯೇಟ್ ಮಾಡಿದರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಅದ್ಭುತವಾಗಿ ಒಂದು ಒಳ್ಳೆಯ ಮಾರ್ಕೆಟ್ ಇರುತ್ತೆ, ಒಂದು ಒಳ್ಳೆಯ ಹೆಸರು ಬರುತ್ತೆ. ಯಾಕಂದರೆ ನಮ್ಮ ಕನ್ನಡದ ಡೈರೆಕ್ಷನ್ ಮಾಡಿರುವ ಡೈರೆಕ್ಟರ್ ಆದಂತಹ ಪ್ರಶಾಂತ್ ನೀಲ್ ಅವರು ಮತ್ತೊಂದು ಸ್ಟೇಟ್ಗೆ ಹೋಗಿ, ಅಂದರೆ ಮತ್ತೊಂದು ಭಾಷೆಯಲ್ಲಿ ಒಂದು ಸಿನಿಮಾನ ಮಾಡಿ ಬ್ಲಾಕ್ ಬಸ್ಟರ್ ಕೊಟ್ಟರೆ ಯಾರಿಗೆ ಸಹ ತುಂಬಾ ಖುಷಿ ಆಗಲ್ಲ ಹೇಳಿ? ಖುಷಿ ಆಗುತ್ತೆ, ನೋಡೋಣ. ಇಫ್ ಇನ್ ಕೇಸ್ ಏನಾದರೂ ಅಫಿಷಿಯಲಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಭೀಮಾ ಟ್ರೈಲರ್ ರಿಲೀಸ್ ಆಗಿದೆ. ಆ್ಯಂಡ್ ಸಿನಿಮಾ ಬಂದ್ಬಿಟ್ಟು 9ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಟ್ರೈಲರ್ ವಿಷಯಕ್ಕೆ ಬಂದರೆ, ನಾನು ಈಗಾಗಲೇ ಒಂದು ಡೆಡಿಕೇಟೆಡ್ ಆಗಿ ಒಂದು ಟ್ರೈಲರ್ ರಿವ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಸಿಂಪಲಾಗಿ ಹೇಳಬೇಕು ಅಂದರೆ, ಟ್ರೈಲರ್ ನೋಡಿದ ತಕ್ಷಣ ನಮಗೆ ಏನೋ ಒಂದು ಒಳ್ಳೆ ಫೀಲ್ ಕೊಟ್ಟು ಆ್ಯಂಡ್ ನಮ್ಮನ್ನು ಥಿಯೇಟರ್ಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಒಳ್ಳೆಯ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ 9ನೇ ತಾರೀಕು ಸಿನಿಮಾ ನೋಡೋಣ, ಯಾವ ರೀತಿ ಇದೆ ಏನು ಅನ್ನೋದ್ರ ಬಗ್ಗೆ ಅವತ್ತಿನ ದಿನ ಡಿಸ್ಕಷನ್ ಮಾಡೋಣ ಆಯಿತಾ. ಸೊ ಇನ್ನು ನಿನ್ನೆ ಮಾರ್ಟಿನ್ ಸಿನಿಮಾದಿಂದ ಒಂದು ಟ್ರೈಲರ್ನ ಥಿಯೇಟರಲ್ಲಿ ರಿಲೀಸ್ ಮಾಡಿದರು. ಆ್ಯಂಡ್ ಇವತ್ತು ಯೂಟ್ಯೂಬಲ್ಲಿ ಒಂದು ಟ್ರೈಲರ್ನ ರಿಲೀಸ್ ಮಾಡ್ತಿದ್ದಾರೆ. ಆ್ಯಂಡ್ ಟ್ರೈಲರ್ ನೋಡಿದ ಪ್ರತಿಯೊಬ್ಬ ಅಭಿಮಾನಿನೂ, ಅಂದರೆ ಧ್ರುವ ಸರ್ಜಾ ಸರ್ ಅವರ ಅಭಿಮಾನಿಗಳು ತುಂಬಾ ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ಈ ಸಿನಿಮಾನ ಇಂಟರ್ನ್ಯಾಷನಲಿ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸಿನಿಮಾ ತಂಡದವರು. ಆ್ಯಂಡ್ ರಿಲೀಸ್ ಸಹ ಮಾಡ್ತಿದ್ದಾರೆ. ಮೊದಲ ಬಾರಿಗೆ ಕನ್ನಡ ಸಿನಿಮಾನ ಇಂಟರ್ನ್ಯಾಷನಲಿ ರಿಲೀಸ್ ಮಾಡ್ತಾ ಇರೋದು. ಆ್ಯಂಡ್ ಒಳ್ಳೆಯದಾಗಲಿ ಮಾರ್ಟಿನ್ ತಂಡಕ್ಕೆ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಶಿವಣ್ಣ 45 ಸಿನಿಮಾ ಇದೆಯಲ್ಲ, ಈ ಶಿವಣ್ಣ 45 ಸಿನಿಮಾ ಬಂದ್ಬಿಟ್ಟು ಸದ್ಯಕ್ಕೆ ನಮಗೆ ಸಿಗ್ತಿರೋ ಮಾಹಿತಿ ಆ್ಯಂಡ್ ಒಂದು ಇಂಟರ್ವ್ಯೂದಲ್ಲಿ ಹೇಳಿರುವ ಮಾಹಿತಿ, ಅರ್ಜುನ್ ಜನ್ಯ ಅವರು ಕಥೆನ ನಾನೇ ಬರೆದೆ. ಆ್ಯಂಡ್ ಈ ಕಥೆನ ಬಂದ್ಬಿಟ್ಟು ಯಾರಿಗಾದರೂ ಒಬ್ಬ ಒಳ್ಳೆಯ ಡೈರೆಕ್ಷನ್ ಮಾಡುವ ವ್ಯಕ್ತಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಶಿವಣ್ಣ ಹತ್ರ ಈ ಮಾತನ್ನ ನಾನು ಹೇಳಬೇಕಾದ್ರೆ ಶಿವಣ್ಣ ಅವರು ಡೈರೆಕ್ಟ್ ಒಂದೇ ಮಾತು ಹೇಳಿದ್ದು, ನಿನಗೇನಾದರೂ ಬುದ್ಧಿಗಿದ್ದಿ ಇದೆಯಾ ಇಲ್ವಾ, ಇಂಥ ಒಳ್ಳೆ ಕಥೆನ ನೀನು ಡೈರೆಕ್ಷನ್ ಮಾಡ್ದಿರಾ ಇನ್ನೊಬ್ರಿಗೆ ಕೊಡ್ತೀನಿ ಅಂತಿದೆಯಲ್ಲ ಅಂತ ಹೇಳಿ ಅವ್ರಿಗೆ ಮೋಟಿವೇಟ್ ಮಾಡಿ ಆ ಸಿನಿಮಾನ ಅರ್ಜುನ್ ಜನ್ಯ ಅವರೇ ಡೈರೆಕ್ಷನ್ ಮಾಡ್ತಿರೋದು. ಸದ್ಯಕ್ಕೆ ಸಿನಿಮಾದಿಂದ ಯಾವುದೇ ಒಂದು ಅಫಿಷಿಯಲಿ ಅಪ್ಡೇಟ್ ಬಂದಿಲ್ಲ. ಆ್ಯಂಡ್ ಅತಿ ಶೀಘ್ರದಲ್ಲೇ ಅಪ್ಡೇಟ್ಸ್ ಬಂದರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಇಂಡಿಯನ್ 2 ಈಗಾಗಲೇ ನೀವು ಥಿಯೇಟರಲ್ಲಿ ನೋಡಿರ್ತೀರ. ಆ್ಯಂಡ್ ಈ ಸಿನಿಮಾನ ಸಾಕಷ್ಟು ಜನ ಇಷ್ಟಪಟ್ಟಿಲ್ಲ ಗೊತ್ತು. ಬಟ್ ಇಫ್ ಇನ್ ಕೇಸ್ ಏನಾದರೂ ನೀವು ಸಿನಿಮಾನ ನೋಡಬೇಕು ಅಂದರೆ
ನೆಟ್ಫ್ಲಿಕ್ಸಲ್ಲಿ 9ನೇ ತಾರೀಕಿಂದ ಸ್ಟ್ರೀಮಿಂಗ್ ಶುರು ಆಗ್ತಾ ಇದೆ. ಸೊ ಯಾರೆಲ್ಲ ನೋಡಬೇಕು ಅಂದರೆ ನೋಡಬಹುದು ನೀವು. ಆ್ಯಂಡ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ KVN ಪ್ರೊಡಕ್ಷನ್ ಅವರು ದೇವರ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ನ ಬಂದ್ಬಿಟ್ಟು ಪಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಕಂಪ್ಲೀಟಾಗಿ ಬಂದ್ಬಿಟ್ಟು KVN ಪ್ರೊಡಕ್ಷನ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ದೇವರ ಸಿನಿಮಾನ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಟಾಕ್ಸಿಕ್ ಸಿನಿಮಾದಿಂದ ಒಂದು ಅಫಿಷಿಯಲಿ ಅಪ್ಡೇಟ್ ಬಂದ್ಬಿಟ್ಟು ಆಗಸ್ಟ್ ತಿಂಗಳಲ್ಲಿ ಬರೋಕ್ಕೆ ಹೊರಟಿದೆ ಅನ್ನುವ ಮಾಹಿತಿಗಳು ಬರ್ತಾನೇ ಇದ್ದಾವೆ. ಸೊ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಟೀಸರ್ ಬಿಟ್ಟರೆ ಐ ಡೋಂಟ್ ನೋ, ಬಟ್ ಒಂದು ಅಫಿಷಿಯಲಿ ಅಪ್ಡೇಟ್ ಮಾತ್ರ ಕೊಡೋಕ್ಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆ್ಯಂಡ್ ಇನ್ನೂ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿ ಏನಪ್ಪ ಅಂದರೆ ಬಿಗ್ಗೆಸ್ಟ್ ಬಜ್ ಏನಂದರೆ ಇದೇ 7ನೇ ತಾರೀಕಿಂದ ಸಿನಿಮಾದ ಶೂಟಿಂಗ್ನ HMT ಲೇಔಟಲ್ಲಿ ಒಂದು ದೊಡ್ಡ ಸೆಟ್ ಹಾಕಿದ್ದಾರಲ್ವ, ಸೊ ಅಲ್ಲಿ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ಶುರು ಆಗ್ತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಸೊ ಇನ್ನು ಯಾವ ಅಪ್ಡೇಟ್ ಆದರೂ ನೀವು ತಿಳ್ಕೋಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನೆಕ್ಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟಾಗಿ ಅದ್ರ ಬಗ್ಗೆ ಏನೋ ಮಾಹಿತಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಮಾತ್ರನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.